ವೆಟರ್ನರಿ ಆಫೀಸರ್ದು ಏನಿವತ್ತು ಸ್ಟೇಟ್ ಗೌರ್ಮೆಂಟು ನಾವು ಹೋರಾಟ ಮಾಡಿದ ನಂತರ ಇದು CID ಕೊಟ್ಟಿದ್ದಾರೆ. ಈ ಒಂದು CID ತನಿಖೆ ನಮಗೆ ಆ್ಯಕ್ಚುಲಿ ಇದು ಒಂದು ವೆಟರ್ನರಿ ಆಫೀಸರ್ದು ಮತ್ತು ಲಾಸ್ಟ್ 5 ಇಯರ್ಸಿಂದ KPSCಯಲ್ಲಿ ಆಗಿರುವಂಥ ಅಕ್ರಮಗಳನ್ನು CBI ತನಿಖೆ ಕೊಡಬೇಕು. ಅದರಲ್ಲೂ ವೆಟರ್ನರಿ ಆಫೀಸರ್ದು ಈಗ ಏನೋ ಒಂದು 80 ಲಕ್ಷ ಕೇಳಿರೋಂಥ ವಿಚಾರ ನಾನೇ ಹೋಗಿ ನನಗೆ ಸಿಕ್ಕಿರೋಂಥ ಫೋನ್ ನಂಬರ್ ಅಲ್ಲ, ಅದು ಏಜೆಂಟ್ದು. ಇದು ವೆಟರ್ನರಿ ಎಕ್ಸಾಮ್ಸ್ ಬರೆದಂಥವ್ರಿಗೆ ಕಾಲ್ ಬಂದಿರೋಂಥ ನಂಬರು ನನಗೆ ತೊಗೊಂಬಂದು ನಾವು ಸ್ಟಿಂಗ್ ಆಪ್ರೇಷನ್ ಮಾಡಿ ಅದನ್ನು ಈ ಒಂದು ಏನೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದು. ನಂತರ ಅದು ದೊಡ್ಡ ಮಟ್ಟಕ್ಕೆ ಏನಂದರೆ FIR ಆಯಿತು. 329 ಜನದ ಮೇಲೆ ಎಂಕ್ವೈರಿ ಮಾಡಿ ಅಂತ ಹೇಳ್ಬಿಟ್ಟು ನಾವು ಏನು FIR ಮಾಡಿದ್ದೀವಿ ಅದು ಇವಾಗ CID ಕೊಟ್ಟಿರೋದು. ಅದನ್ನು CBI ತನಿಖೆ ಕೊಡಬೇಕು. ಮತ್ತು ಇದರಲ್ಲಿ ಕೆಲವೊಬ್ಬರು ನಾವು ಜೆನ್ಯೂನಾಗಿ ಪಾಸ್ ಆಗಿದ್ದೀವಿ, ನಾವು ಜೆನ್ಯೂನಾಗಿ ಪಾಸ್ ಆಗಿರೋಂಥವ್ರಿಗೆ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ನಾವು ಈ ಒಂದು ಹೋರಾಟ ಮಾಡ್ತಾ ಇರೋಂಥದ್ದು ಡೇ 1ಇಂದ ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದ್ದಾರೆ ಅಂಥವ್ರಿಗೆ ಕೆಲಸ ಸಿಗಬೇಕು ಅಂತೇಳಿ. ಇವತ್ತು ಯಾವ ರೀತಿಯಾಗಿದೆ ಅಂತಂದರೆ ಈ ವೆಟರ್ನರಿ ಆಫೀಸರಲ್ಲಿ ಎಕ್ಸಾಮ್ಸಲ್ಲಿ ಒಂದಷ್ಟು ಜನ ಅನಂತಪುರಕ್ಕೆ ಕರ್ಕೊಂಡು ಹೋಗೋದು, OMR ಶೀಟ್ಸ್ ಖಾಲಿ ಬಿಡೋ ಅಂಥದ್ದು, ಮತ್ತು 80 ಲಕ್ಷ ಕೊಟ್ಟು OMRs ಇದು ಅಂದರೆ ಡೈರೆಕ್ಟ್ ಹೆಸರು ಲಿಸ್ಟಲ್ಲಿ ಬಂದಿರೋ ಅಂಥದ್ದು ಇದೆಲ್ಲ ಆಗಿದೆ. ಈಗ ಇಂಟರ್ನಲ್ ತನಿಖೆ ಅಂತ ಏನು KPSCಯಲ್ಲಿ ಮಾಡಿದ್ರು, ಏನಾಗಿದೆ ಅದರಲ್ಲಿ ಇರೋಂಥ ಒಂದು ಮೆಟೀರಿಯಲ್ ಇಲ್ಲಿವರೆಗೂ ಯಾರಿಗೂ ಕೊಟ್ಟೇ ಇಲ್ಲ. ಈ ಒಂದು CID ತನಿಖೆ ಆದರೂ ಅಷ್ಟೇ, ಈ ಒಂದು ನಮಗೆ ಇದನ್ನು CBI ತನಿಖೆ ಕೊಡಬೇಕು. ಮತ್ತು ಇನ್ನೊಂದು ಜೆನ್ಯೂನಾಗಿ ಪಾಸ್ ಆಗಿರೋಂಥವ್ರು ಪಾಪ ಅವರು 5 ವರ್ಷ 10 ವರ್ಷ ಓದಿದ್ದಾರೆ, ಇಲ್ಲ ಅಂತಲ್ಲ. 10 ವರ್ಷ ಓದರೂ ಕೂಡ ಔಟ್ ಆಫ್ 600 ಮಾರ್ಕ್ಸಿಗೆ ಒಂದು 250 260 270 ಮಾರ್ಕ್ಸ್ ಇದೆ ಅಂತೆ. ಆದರೆ 10 ವರ್ಷದಿಂದ ಓದಿದ್ರು 250 260 ಮಾರ್ಕ್ಸ್ ಅಷ್ಟೇ ತೆಗಿಯೋಕ್ಕಾಗಿದೆ. ಇಲ್ಲಿ 1 ವರ್ಷ 2 ವರ್ಷದಲ್ಲಿ ಪಾಸ್ ಆಗಿರೋಂಥವ್ರು ಮತ್ತು ಡಿಗ್ರಿಯಲ್ಲಿ 4 ಸತಿ ಫೇಲ್ ಮಾಡಿರೋಂಥವ್ರು ಔಟ್ ಆಫ್ 10 ಗ್ರೇಡ್ಗೆ 5 6 7 ಇರೋಂಥವ್ರು ಇಲ್ಲಿ 8 9 ಗೋಲ್ಡ್ ಮೆಡ್ಲು ತೊಗೊಂಡಿರೋರು ಪಾಸ್ ಆಗಿಲ್ಲ. ಅಂಥದ್ರಲ್ಲಿ ಇವರು 2 ವರ್ಷ 1 ವರ್ಷದಲ್ಲಿ ಪಾಸ್ ಆಗಿರೋಂಥವ್ರು, ರೀಸೆಂಟ್ಲಿ ಪಾಸ್ ಆಗಿರೋಂಥವ್ರು, ಏನೂ ಗೊತ್ತಿಲ್ಲದೆ ಇರೋಂಥವ್ರು. ಆ ಒಂದು ವೆಟರ್ನರಿ ಕಮ್ಯುನಿಟಿ ಹೆಂಗಿದೆ ಅಂದರೆ ತುಂಬ ಚಿಕ್ಕ ಕಮ್ಯುನಿಟಿ, ಸುಮಾರು 1,500-2,000 ಜನ ಸ್ಟೂಡೆಂಟ್ಸ್ ಇರ್ಬೋದು ಅಷ್ಟೇ. ಇದಿದೆ 1,400 ಜನ ಅಪ್ಲಿಕೇಶನ್ ಹಾಕಿದ್ದು. ಅಂಥದ್ರಲ್ಲಿ ಈ 1 to 1 ಯಾರಿದ್ದರು, ಏನು ಕೆಲಸ ಮಾಡ್ತಿದ್ದಾರೆ, ಯಾವ ರೀತಿ ಸ್ಕ್ಯಾಮ್ ಆಗಿದೆ ಎಲ್ಲ ವಿಚಾರನೂ ಗೊತ್ತಿದೆ. ಹಂಗಿದ್ದಾಗ ಈ ಒಂದು ವೆಟರ್ನರಿ ಆಫೀಸರ್ದು ಕಡಿಮೆ ಬಂದಿರೋರು ಅಂದರೆ ಕಡಿಮೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿರೋಂಥವ್ರ ವಿರುದ್ಧ ಅಲ್ಲ ಹೋರಾಟ, ಇದು ಪ್ರಾಮಾಣಿಕವಾಗಿ ಓದಿರೋಂಥವ್ರ ವಿರುದ್ಧನೂ ಅಲ್ಲ. ಇದರಲ್ಲಿ ಯಾರು ಕರಪ್ಷನ್ನು, ಯಾರು ಭ್ರಷ್ಟಾಚಾರದಲ್ಲಿ ದುಡ್ಡು ಕೊಟ್ಟು ಸೆಲೆಕ್ಟ್ ಆಗಿರೋಂಥವ್ರು ಇವತ್ತು ಪಾಪ ಉಪವಾಸ ಸತ್ಯಾಗ್ರಹ ಕೂತ್ಕೊತೀನಿ ಅಂತ ಹೇಳ್ತಿದ್ದಾರೆ. ಪಾಪ 1:3 ಲಿಸ್ಟಲ್ಲಿ ಬಂದಿರೋ ಅಂಥವ್ರು ಇವತ್ತು ಆ ಒಂದು ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ಳೋದಕ್ಕೂ ರೆಡಿ ಇದ್ದೀವಿ, ಅನಿರ್ದಿಷ್ಟಾವಧಿ ಹೋರಾಟ ಮಾಡೋದಕ್ಕೂ ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು ಇವತ್ತು ಸೆಲೆಕ್ಟ್ ಆಗದೆ ಇರೋ ಅಂಥವ್ರು. ಸೆಲೆಕ್ಟ್ ಯಾಕೆ ಆಗಿಲ್ಲ ಅಂತಂದರೆ ಬಿಕಾಸ್ ಆಫ್ ಕರಪ್ಷನ್ನು. ಈ ಒಂದು ರಾತ್ರೋರಾತ್ರಿ KPSCಲಿರೋ ಮೆಂಬರ್ಸು, ಚೇರ್ಮನು ಆಫೀಸಿಗೆ ಕರ್ಕೊಂಡೋಗಿ ಎಷ್ಟಕ್ಕೆ ಬೇಕಷ್ಟು ಡೀಲ್ ಮಾಡಿಕೊಂಡು ಸೆಲೆಕ್ಟ್ ಆಗಿರೋಂಥವ್ರಿಗೆ ಇವತ್ತು ಗ್ರೂಪ್ A ಆಫೀಸರು, ಅದು ವೆಟರ್ನರಿ ಆಫೀಸರು, ಇವತ್ತು ಮೂಕ ಜೀವಿಗಳಿಗೆ ಅಂದರೆ ಚಿಕಿತ್ಸೆ ಕೊಡೋ ಅಂಥದ್ದು. ಅಂಥವ್ರದ್ರಲ್ಲಿ ಇವ್ರು ಇಷ್ಟು ದೊಡ್ಡ ಮಟ್ಟ ಕರಪ್ಷನ್ ಮಾಡಿದ್ದಾರೆ ಅಂತಂದರೆ ಇವರು ಬೇರೆ ಎಲ್ಲ ನೋಟಿಫಿಕೇಷನಲ್ಲಿ ಎಷ್ಟು ಕರಪ್ಷನ್ ಮಾಡಿಲ್ಲ. ಇವರು 5 ವರ್ಷ 10 ವರ್ಷ ವೆಯ್ಟ್ ಮಾಡಿ ಎಕ್ಸಾಮ್ ಬರೀತೀರಾ, ಅದು ಪೇಯ್ನ್ ನನಗೂ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಯಾಕೆಂದರೆ ಇನ್ನೂ ಎಷ್ಟು ದಿನ ಆಗುತ್ತೋ CID ತನಿಖೆ CBI ತನಿಖೆ ಎಷ್ಟು ದಿನ ಆಗುತ್ತೋ ಅಂತೇಳಿ. ಪ್ರಾಮಾಣಿಕವಾಗಿ ಸೆಲೆಕ್ಟ್ ಆಗಿರೋಂಥವ್ರು, ಪ್ರಾಮಾಣಿಕವಾಗಿ ಸೆಲೆಕ್ಟ್ ಆಗಿರೋಂಥವ್ರು ಎಷ್ಟಿದ್ದೀರಾ, ಒಂದು 20% ಇರ್ಬೋದು ಅಷ್ಟೇ. ಇನ್ನು 80% ಇವರು ದುಡ್ಡು ಕೊಟ್ಟವ್ರಿಗೆ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಲಾಸ್ಟ್ ಮೂಮೆಂಟಲ್ಲಿ GM ಕ್ಯಾಂಡಿಡೇಟು ಏನಾದರೂ ಅಪ್ರೋಚ್ ಮಾಡೋಕ್ಕೆ ಹೋದರೆ GM ಕ್ಯಾಂಡಿಡೇಟ್ ಅಂತೂ ಬರಲೇಬೇಡಿ, ಆಲ್ರೆಡಿ ಸೇಲ್ ಆಗಿದೆ. ಏನು ಯಾಕೆ ಸೇಲ್ ಆಗಿದೆ ಅವ್ರಿಗೆ ಗೊತ್ತು. ಯಾಕೆಂದರೆ ಔಟ್ ಆಫ್ 600ಗೆ 480 490 ಬಂದರೆ ಅವ್ನು GM ಕ್ಯಾಂಡಿಡೇಟಲ್ಲೇ ಸೆಲೆಕ್ಟ್ ಆಗ್ತಾನೆ. ಎಂಥವನಿದ್ರು GM ಕ್ಯಾಂಡಿಡೇಟ್ ಆಗಿರೋ ಅಂಥವನಿಗೆ ಅವನಿಗೆ ಬೇರೆ ಕ್ಯಾಟಗರಿಯಲ್ಲಿ ಕುಂಡಿಸೋದಕ್ಕಾಗಲ್ಲ ಎಷ್ಟು ದುಡ್ಡು ಕೊಟ್ಟರು. ಆ ಪರಿಸ್ಥಿತಿಯಲ್ಲಿ ಇವತ್ತು ವೆಟರ್ನರಿ ಆಫೀಸರ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ. ಈ KPSC ಹಣೆ ಬರ ಹೆಂಗಿದೆ ಅಂತಂದರೆ ಇಲ್ಲಿ ಸಫರ್ ಆಗ್ತಾ ಇರೋರು ಯಾರಪ್ಪ ಅಂತಂದರೆ ಪ್ರಾಮಾಣಿಕವಾಗಿ ಓದ್ತಾ ಇರೋಂಥ ಅಭ್ಯರ್ಥಿಗಳು ಸಫರ್ ಆಗ್ತಾ ಇದ್ದಾರೆ, ಅವ್ರ ಪೇರೆಂಟ್ಸ್ ಸಫರ್ ಆಗ್ತಾ ಇದ್ದಾರೆ. ಇದನ್ನು ಸರ್ಕಾರ ಎಚ್ಚೆತ್ಕೊಬೇಕು. ಯಾಕೆಂದರೆ ಸರ್ಕಾರ ಇದು KPSC ಕಂಟ್ರೋಲಲ್ಲಿ ತೊಗೊಬೇಕು. KPSCಲಿರೋಂಥ ಅಷ್ಟು ಮೆಂಬರ್ಸ್ನ ಫಸ್ಟು ರಿಸೈನ್ ಮಾಡಬೇಕು. ಸರ್ಕಾರ ಅದನ್ನು ಒತ್ತಾಯ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ KPSCಲಿರೋ ಯಾರೋ ಇಬ್ಬರು ಮೆಂಬರ್ಸು ಜೆನ್ಯೂನ್ ಇರ್ಬೋದು, ಅದು ಬಿಟ್ಟರೆ ಔಟ್ ಆಫ್ 16 ಜನಕ್ಕೆ 14ರಿಂದ 15 ಜನ ಎಲ್ಲ ಕರಪ್ಟ್ ಇದ್ದಾರೆ.
ಅಲ್ಲಿರೋಂಥ ಪ್ರತಿಯೊಂದು ಅಧಿಕಾರಿಗಳನ್ನು ಒಬ್ಬರನ್ನೂ ಬಿಡಬಾರ್ದು ಸರ್ಕಾರ, ಎಲ್ಲರನ್ನೂ ಟ್ರಾನ್ಸ್ಫರ್ ಮಾಡಬೇಕು. ಎಕ್ಸೆಪ್ಟ್ KPSC ಸೆಕ್ರೆಟ್ರಿ ಜ್ಯೋತಿ ಮೇಡಮ್ ಬಿಟ್ಟರೆ ಅಲ್ಲಿರೋಂಥ ಡ್ರೈವರ್ನೂ ಟ್ರಾನ್ಸ್ಫರ್ ಮಾಡಬೇಕು, ಅಲ್ಲಿರೋಂಥ ಏನು ಗೇಟ್ ಕಾಯೋರ್ನೂ ಟ್ರಾನ್ಸ್ಫರ್ ಮಾಡಬೇಕು. ಯಾಕೆಂದರೆ ಪರಿಸ್ಥಿತಿ ಅಷ್ಟು ಕೆಟ್ಟದಾಗಿದೆ. ಈ ಕಡೆ ಹೋರಾಟ ಮಾಡಿ ನಾವು ಸುಮಾರು ನೇಮಕಾತಿ ಮಾಡಿ ಅಂತ ಹೇಳ್ಬಿಟ್ಟು 75,000 ವೇಕೆನ್ಸಿ ಫಿಲ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಆದರೆ KPSCಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಇಲ್ಲಿಂದು KPSC ಹಣೆಬರ ಹೆಂಗಿದೆ ಅಂತಂದರೆ, ಈ ಗೌರ್ಮೆಂಟಲ್ಲಿ ಆಲ್ರೆಡಿ ಯಾರು AEE ಇದ್ದಾನೆ, KPSCಲಿ ಆಗಂಥ AE ಎಕ್ಸಾಮ್ಸ್ ಎಲ್ಲ AEE ಮಕ್ಕಳಿರ್ತಾರೆ. ಈ ಗೆಜೆಟೆಡ್ ಪ್ರೊಫೆಷನರಿ ಗ್ರೂಪ್ A ಮತ್ತು ಗ್ರೂಪ್ B ಏನು ಒಂದು AC, ತಹಸೀಲ್ದಾರು, DYSP ಪೋಸ್ಟು, ಇವೆಲ್ಲ ಪೋಸ್ಟ್ ಯಾರ್ದಿರುತ್ತಂತಂದರೆ ಎಲ್ಲ AS IPS ಆಫೀಸರು, ತಹಸೀಲ್ದಾರರು ಮಕ್ಕಳು, ಇಂಥವ್ರು ಗ್ರೂಪ್ A ಆಫೀಸರ್ ಯಾರು ಗೌರ್ಮೆಂಟಲ್ಲಿ ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ ಅಂಥವ್ರ ಮಕ್ಕಳಿರ್ತಾರೆ. ಇಲ್ಲಿ ಪ್ರಾಮಾಣಿಕವಾಗಿ ಓದ್ತಾ ಇರೋಂಥವ್ರ ಮಕ್ಕಳು, ಪ್ರಾಮಾಣಿಕವಾಗಿ ಬಡವರು, ತುಂಬ ಕಷ್ಟಪಟ್ಟು ಹಗಲು ರಾತ್ರಿ ಊಟ ನಿದ್ದೆ ಎಲ್ಲ ಬಿಟ್ಟು ಓದ್ತಾ ಇರೋಂಥವರೆಲ್ಲ ಇವತ್ತು ಬೀದಿಯಲ್ಲಿ ಗಿಗ್ ವರ್ಕರ್ಸಾಗಿ ಕೆಲಸ ಮಾಡ್ತಾಯಿದ್ದಾರೆ. ಏನಂದರೆ ಝೊಮೊಟೊ, ಸ್ವಿಗ್ಗಿ ಡ್ರೈವರ್ ಆಗಿ ಕೆಲಸ ಮಾಡೋಂಥ ಪರಿಸ್ಥಿತಿಗೆ ಇವತ್ತು KPSC ತೊಗೊಂಬಂದಿದೆ. ನಿಜವಾಗ್ಲೂ ಇದನ್ನು KPSC ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಒಂಥರ ಇಡೀ ಇಂಡಿಯಾದಲ್ಲೇ ಇಷ್ಟೊಂದು ಭ್ರಷ್ಟಾಚಾರ ಬೇರೆ ಇನ್ನೆಲ್ಲೂ ನಡೆಯಲ್ಲ ಅಂತ ಅನ್ಕೊತೀವಿ. ಏಕೆಂದರೆ ಆ ಪ್ರಾಮಾಣಿಕವಾಗಿ ಓದ್ತಾ ಇರೋಂಥ ಯುವಕರು, ವಿದ್ಯಾವಂತರ ಶಾಪ ಸರ್ಕಾರ ಮತ್ತು KPSCಯಲ್ಲಿ ಮಾಡ್ತಾ ಇರೋಂಥ ಭ್ರಷ್ಟಾಚಾರ ಯಾರು ಮಾಡ್ತಿದ್ದಾರೆ ಅವರಿಗಂತೂ ತಟ್ಟದೆ ಬಿಡೋದೇ ಇಲ್ಲ. ಯಾಕೆಂದರೆ ಇದು ಏನು ಒಂದು ಕರ್ಮ ಅನ್ನೋದು KPSCಯಲ್ಲಿ ಏನು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ, ಆ ಕೊಡ ತುಂಬಿದೆ, ಅದರದ್ದು ಏನಿದೆ ಅದು ಕರ್ಮ ರಿಟರ್ನ್ಸ್ ಆಗಲೇಬೇಕು. ಇದನ್ನು ಸರ್ಕಾರ CBI ತನಿಖೆ ಕೊಡೋ ತನಕ ಯಾವುದೇ ಕಾರಣಕ್ಕೂ ಬಿಡಲ್ಲ. ಯಾಕೆಂದರೆ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಕರಪ್ಷನ್ ಆಗಿದೆ. ಸರ್ಕಾರ ತುಂಬ ನೆಗ್ಲೆಕ್ಟ್ ಮಾಡ್ತಿದೆ. ಏನಂತಂದರೆ ನಮ್ಮ ಹೋರಾಟ ಆಗಿರ್ಬೋದು, ನಮ್ಮ ಒಂದು ಏನು ಬೇಡಿಕೆಗಳಿದ್ದಾವೆ ಅದು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಮತ್ತು ಏನು ಒಂದು ಪ್ರಾಮಾಣಿಕವಾಗಿ ಓದಿ ಪಾಸ್ ಆಗಿರೋಂಥವ್ರು ತುಂಬ ಕಡಿಮೆ. ಇವತ್ತು ನಾನು ನೋಡಿದ್ದೀನಿ ಪಾಪ ಎಷ್ಟೊಂದು ಜನ ಹೆಣ್ಮಕ್ಳು ಹೋಗಿ ಮಾಧ್ಯಮದ ಮುಖಾಂತರ ಕಣ್ಣಲ್ಲಿ ನೀರು ಹಾಕೋಣ ಅಂಥದ್ದು ಇದೆಲ್ಲ. ಬಟ್ ಆದರೆ ಇಲ್ಲಿ ನಿಮ್ಮ ಎಮೋಷನ್ಗೆ ಸರ್ಕಾರ ಆಗಿರ್ಬೋದು, ಇಲ್ಲಿ ಬ್ಯೂರೋಕ್ರೇಟ್ಸ್ ಆಗಿರ್ಬೋದು, ಯಾರಿಗೂ ಕರುಣೆ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಒಂದು ವಿಚಾರವಾಗಿ ಸರ್ಕಾರದ ವಿರುದ್ಧನೇ ಹೋರಾಟ ಮಾಡಬೇಕು. ಇಲ್ಲ ಅಂತಂದರೆ ಈ ಒಂದು ಹೋರಾಟ ಮಾಡಿಲ್ಲ ಅಂತಂದರೆ ಯಾರೂ ಅಷ್ಟೇ ಪ್ರಾಮಾಣಿಕವಾಗಿ ಓದ್ತಾ ಇರೋಂಥವ್ರಿಗೆ ಇಲ್ಲಿ ನ್ಯಾಯ ಸಿಗಲ್ಲ. ಯಾಕೆಂತಂದರೆ ಇದು 1-2 ವರ್ಷದ ಕನಸಾಗಿರಲ್ಲ ಗೌರ್ಮೆಂಟ್ ಕೆಲಸ ತೊಗೊಬೇಕನ್ನೋದು. ಸುಮಾರು 5 ವರ್ಷ, 10 ವರ್ಷ, 15 ವರ್ಷ, ಕೆಲವರು 20 ವರ್ಷ ಆದರೂ ಓದ್ತಾ ಇರ್ತಾರೆ. ನೋಡಿದ್ದೀನಿ. ಲಾಸ್ಟ್ ಟೈಮ್ ನಾವು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಮಾಡಿಸಿದ್ವಿ, ಪಾಪ 50 ವರ್ಷ ಆದ್ರೂ ಓದ್ತಾ ಇರೋಂಥವ್ರು ನೋಡಿದ್ದೀನಿ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿರೋಂಥ ಏನು ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ಗೆ ಆ ಪರಿಸ್ಥಿತಿ ಇದೆ. ದಯವಿಟ್ಟು ಇದನ್ನು ಸರ್ಕಾರ ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಇನ್ನೊಂದು 2-3 ದಿನದಲ್ಲಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಸರ್ಕಾರ ಇದನ್ನು ಗಂಭೀರವಾಗಿ ತೊಗೊಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.